ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3 ಇದರ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಈಗ ಆಲ್ರೆಡಿ ನಾವು ಬೋರ್ಡಿಂದ ಬಿಟ್ಟಂತಹ 2 ಕ್ವಶನ್ ಪೇಪರನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಡಿಸ್ಕಷನ್ ಮಾಡಿದ್ದೇವೆ. ಸೊ ಈ ವಿಡಿಯೋದಲ್ಲಿ 3ನೇ ಮಾಡೆಲ್ ಕ್ವಶನ್ ಪೇಪರನ್ನು ಅವುಗಳ ಕಂಪ್ಲೀಟ್ ಕೀ ಆನ್ಸರ್ಸ್ ಜೊತೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳಿರ್ತದೆ, 8 ಪ್ರಶ್ನೆಗಳು. ಫಸ್ಟ್ ಕ್ವಶನ್, ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಅಂತ ಕೇಳಿದ್ದಾರೆ. ಸೊ ವಾರನ್ ಹೇಸ್ಟಿಂಗ್ಸ್, ವೆಲ್ಲೆಸ್ಲಿ, ಕಾರ್ನ್ವಾಲಿಸ್, ಡಾಲೌಸಿ. ಸೊ ಕಾರ್ನ್ವಾಲಿಸ್ ಏನು ಮಾಡ್ತಾರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡೋದು ಅವರೇನೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಕದನ ಸೌಹಾರ್ದತ್ರಯ ಮೈತ್ರಿಕೂಟವನ್ನು ರಚಿಸಿಕೊಂಡಂತಹ ದೇಶಗಳು ಯಾವ್ಯಾವು? ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿರುವಂಥದ್ದು ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. ಸೊ ಇದಿಷ್ಟು ಆ ರೀತಿ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಕಚೇರಿ ಇರುವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದರಲ್ಲಿ ಕೊಟ್ಟಿರೋ ಈ 4 ಆಪ್ಷನ್ಸಲ್ಲಿ ಕಠ್ಮಂಡುವಿನಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಹೇಳಿದವರು ಆಬ್ವಿಯಸ್ಲಿ ಮಹಾತ್ಮ ಗಾಂಧೀಜಿ ಆಗಿರ್ತಾರೆ. ಹಾಗಾಗಿ ಈ 4 ಆಪ್ಷನ್ಸಲ್ಲಿ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಕ್ವಶನ್, ಮ್ಯಾಸಿಂಡ್ರಮ್ ಅಧಿಕ ಮಳೆ ಪಡೆಯುವಂತಹ ಪ್ರದೇಶಗಳ ಗುಂಪಿಗೆ ಸೇರಿದೆ, ಏಕೆಂದರೆ ಅದರಲ್ಲಿ ವಾರ್ಷಿಕ 250ಕ್ಕಿಂತ ಹೆಚ್ಚು ಮಳೆ ಪಡೆಯುತ್ತದೆ. ಹಾಗಾಗಿ ಅದನ್ನು ಅಧಿಕ ಮಳೆ ಬೀಳುವ ಪ್ರದೇಶಗಳ ಗುಂಪಿಗೆ ಸೇರಿಸ್ತಾರೆ. ಹಾಗಾಗಿ 4 ಆಪ್ಷನ್ಸಲ್ಲಿ ಆಪ್ಷನ್ ಡಿ ಸರಿಯಾಗಿರೋ ಉತ್ತರ. 6ನೇ ಪ್ರಶ್ನೆ, ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ. ಸೊ ಆಬ್ವಿಯಸ್ಲಿ ನಮಗೆ ಗೊತ್ತಿದೆ, ರೀಸೆಂಟಾಗಿ 2 ಇಯರ್ಸ್ ಹಿಂದೆ ಅದು ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಭಾರತ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವಂಥ ಆಯವ್ಯಯ ಅಂತ ಕೇಳಿದ್ದಾರೆ ಮಕ್ಕಳು. ಅದು ಕೊರತೆಯ ಆಯವ್ಯಯ ಆಗಿರ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. 8th ಕ್ವಶನ್, ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಬ್ಯಾಂಕ್ ಖಾತೆ ಅಂತ ಕೇಳಿದರೆ ಅದು ಉಳಿತಾಯ ಖಾತೆ ಆಗಿರ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 8 ಪ್ರಶ್ನೆಗಳು ಬರ್ತದೆ, ಪ್ರತಿ ಪ್ರಶ್ನೆಗೆ 1 ಅಂಕ. 9ನೇ ಪ್ರಶ್ನೆ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು? ಅದು ರಾಜ ಒಡೆಯರಾಗಿರ್ತಾರೆ. ಹಾಗಾಗಿ ರಾಜ ಒಡೆಯರ್ ಅಂತ ಬರೆದ್ರೆ 1 ಅಂಕ. 10ನೇ ಪ್ರಶ್ನೆ, ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತು ಹೇಗೆ? ಯಾಕೆ ಅಂತ ಹೇಳಿದ್ರೆ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ರಿಂದ ಸೊ ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. 11ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು? ಗುಜರಾತ್ ರಾಜ್ಯದಲ್ಲಿ. ನೆಕ್ಸ್ಟ್, ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ್ದ ಪರಿಸರ ಸಂರಕ್ಷಣಾ ಚಳುವಳಿಯನ್ನು ಹೆಸರಿಸಲಿಕ್ಕೆ ಕೇಳಿದರೆ ಮಾನಕಣಿವೆ ಆಂದೋಲನವಾಗಿರ್ತದೆ. 13ನೇ ಪ್ರಶ್ನೆ, ಸಾರಿಗೆ ಎಂದರೇನು? ವಸ್ತುಗಳು, ಸೇವೆಗಳು ಮತ್ತು ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದಕ್ಕೇ ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿ ನಾವು ಕರೆಯಲಾಗ್ತದೆ. 14ನೇದು, ಆಸಿಯಾನ್ ದ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಅದು ಇಂಡೋನೇಷ್ಯಾದ ಜಕಾರ್ತದಲ್ಲಿದೆ. ಸೊ ಹಾಗಾಗಿ ಇದಿಷ್ಟು ಬರೀಬೇಕು. 15ನೇದು, ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಸೊ ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಅಂತ ಹೇಳಿ ಕರೆಯಲಾಗ್ತದೆ. 16ನೇ ಪ್ರಶ್ನೆ, ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ? ಹೇಗೆಂದರೆ ಉದ್ದಿಮೆದಾರರು ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸ್ತಾರೆ. ಹಾಗಾಗಿ ಉದ್ದಿಮೆದಾರರು ಪ್ರಾಂತೀಯತೆಯ ತಾರತಮ್ಯ ನಿವಾರಿಸಲು ಸಹಾಯವನ್ನು ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಮೇನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದರೆ ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. 17ನೇ ಪ್ರಶ್ನೆ, ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ಪ್ರತ್ಯಕ್ಷ ಅಥವಾ ನೇರ ನೇಮಕಾತಿ ಅಂದರೆ ಅರ್ಹ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದು ಮತ್ತು ಇದು ನಾಗರಿಕ ಸೇವೆಗಳಿಗೆ ನಡೆಯುವಂತಹ ನೇಮಕಾತಿ.
ಸೊ ಪರೋಕ್ಷ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಸರ್ಕಾರಿ ಸೇವೆ ಹುದ್ದೆಯಲ್ಲಿರುವವರನ್ನು ವಿದ್ಯಾ ಅರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆ ಹುದ್ದೆಗಳಿಗೆ ನೇಮಕ ಮಾಡುವುದನ್ನು ಪರೋಕ್ಷ ನೇಮಕಾತಿ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಇದಕ್ಕೆ ಆಪ್ಷನ್ ಕೊಟ್ಟು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳು ಯಾವ್ಯಾವು ಅಂತ ಕೇಳಿದರೆ, ಮೊದಲನೇದಾಗಿ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡುವುದು, ಶಿಕ್ಷಣ ಆರೋಗ್ಯ ವಿಷಯಗಳ ವರದಿ, ನಿರಾಶ್ರಿತರ ಮಹಿಳಾ ಸ್ಥಾನಮಾನ ಸುಧಾರಣೆ, ಮಾನವನ ಹಕ್ಕುಗಳ ಬಗ್ಗೆ ಶಿಫಾರಸು, ಮಾನವ ಸಂಪನ್ಮೂಲ ಶಿಕ್ಷಣ ಕುರಿತು ಸಮ್ಮೇಳನ, ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಶಿಫಾರಸು. 18ನೇ ಪ್ರಶ್ನೆ, ಬಾಲಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ? ಏಕೆಂದರೆ ಮಕ್ಕಳ ಮೇಲೆ ದೈಹಿಕ ಮಾನಸಿಕ ಹಿಂಸೆ ಉಂಟಾಗ್ತದೆ, ಅನಾರೋಗ್ಯ ಉಂಟಾಗ್ತದೆ, ಪೌಷ್ಟಿಕ ಆಹಾರದ ಕೊರತೆ ಮತ್ತು ಬಾಲ್ಯವನ್ನು ಕಸಿದುಕೊಳ್ಳಲಾಗ್ತದೆ, ಆರ್ಥಿಕ ಸಾಮಾಜಿಕ ಶೋಷಣೆ ಉಂಟಾಗ್ತದೆ, ಶಿಕ್ಷಣದಿಂದ ಅವರು ವಂಚಿತರಾಗ್ತಾರೆ. ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ ಅಂತ ಕೇಳ್ತಾರೆ. ಸೊ ಯಾಕೆಂದರೆ ಬಡತನ ಇರೋದ್ರಿಂದ ಭ್ರಷ್ಟಾಚಾರ, ವಂಚನೆ, ಕೌಟುಂಬಿಕ ವಿಘಟನೆ, ಅನಾರೋಗ್ಯ, ಮೋಸ, ಕಳ್ಳತನ, ವ್ಯಭಿಚಾರ, ಸೊ ಇವೆಲ್ಲದರಿಂದ ನಿರುದ್ಯೋಗ ಏನಾಗಿದೆ, ಒಂದು ಗಂಭೀರ ಸಮಸ್ಯೆಯಾಗಿದೆ. 19ನೇ ಪ್ರಶ್ನೆ, ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಯಾವ್ಯಾವು? 1818ರ ಕೊರೆಗಾಂವ್ ಅಸ್ಟಿ ಯುದ್ಧದಲ್ಲಿ ಬಾಜಿರಾಯ್ ಸೋಲ್ತಾನೆ. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾರೆ. ಬ್ರಿಟಿಷರು ಪ್ರತಾಪ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸ್ತಾರೆ. 20ನೇದು, ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಸೊ ಸ್ವಾತಂತ್ರ್ಯ ನಂತರವೂ ಪಾಂಡಿಚೇರಿ, ಕಾರೈಕಲ್, ಮಾಹೆ, ಚಂದ್ರನಗರ ಫ್ರೆಂಚರ ವಸಾಹತುಗಳಾಗಿರ್ತವೆ. ಫ್ರೆಂಚರು ಇವುಗಳ ಮೇಲೆ ಹಿಡಿತವನ್ನು ಮತ್ತಷ್ಟು ಹೆಚ್ಚಿಸ್ತಾರೆ. ಕಾಂಗ್ರೆಸ್, ಕಮ್ಯುನಿಸ್ಟ್ ಸಂಘಟನೆಗಳಿಂದ ಹೋರಾಟ ನಡೆಸ್ತಾರೆ. 1954ರಲ್ಲಿ ಭಾರತಕ್ಕೆ ಸೇರ್ಪಡೆಯಾಗ್ತದೆ. 1962ರಲ್ಲಿ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಗ್ತದೆ. 21ನೇ ಪ್ರಶ್ನೆ, ಭಾರತದಲ್ಲಿ ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳ ಬಳಕೆಯಲ್ಲಿವೆ ಏಕೆ? ಏಕೆಂದರೆ ಭಾರತದಲ್ಲಿ ಮಳೆಯು ಅನಿಶ್ಚಿತ, ಅಸಮಾನ ಹಾಗೂ ನಿಯತಕಾಲಿಕ ಆಗಿರುತ್ತವೆ ಮತ್ತು ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಮತ್ತು ವ್ಯವಸಾಯ ಪ್ರಧಾನವಾಗಿರುವ ಕಡೆ ನೀರಾವರಿಯ ಬಳಕೆ ಹೆಚ್ಚಾಗಿರುತ್ತದೆ. 22ನೇದು, ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳು ಯಾವ್ಯಾವ ಕೇಳಿದರೆ, ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಬೆಳೆ ಆಗಿರ್ತದೆ ಹತ್ತಿ ಒಂದು ಖಾರಿಫ್ ಬೆಳೆ. 20ರಿಂದ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು. 75ರಿಂದ 150 ಸೆಂಟಿಮೀಟರ್ ಅಷ್ಟು ಮಳೆ ಆಗ್ತಾ ಇರಬೇಕು ಮತ್ತು ಕಪ್ಪು ಮತ್ತು ಮೆಕ್ಕಲು ಮಣ್ಣು ಇರಬೇಕು. 23ನೇದು, ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ವಿವರಿಸಿ. ಸೊ ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುವುದು, ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸಲು ನೋಡೆಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ, ಕೆಳಮಟ್ಟದ ಸಂಪನ್ಮೂಲಗಳ ಸರಿಯಾದ ಬಳಕೆ, ರಾಜ್ಯ ಸರ್ಕಾರಗಳು ಒಳಗೊಳ್ಳುವ ಮೂಲಕ ಸಹಕಾರಿ ಒಕ್ಕೂಟ. 24ನೇದು, ಗ್ರಾಹಕರ ಶೋಷಣೆಗೆ ಕಾರಣಗಳು ಏನಿವೆ? ಸೊ ಮಾರಾಟ ವಿಧಾನದಲ್ಲಾದ ಬದಲಾವಣೆಗಳು, ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಳ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಕಡಿಮೆಯಾಗಿದ್ದು, ಮಧ್ಯವರ್ತಿಗಳ ಹಾವಳಿ ಹೆಚ್ಚಳ, ಮಧ್ಯವರ್ತಿಗಳೇ ಬೆಲೆ ನಿರ್ಧರಿಸಲು ಪ್ರಾರಂಭಿಸಿದ್ದು, ಇದರಿಂದ ಗ್ರಾಹಕರಿಗೆ ನಷ್ಟ ಮತ್ತು ಸಮಸ್ಯೆಗಳು ಉಂಟಾಗ್ತವೆ. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳಾಗಿರುತ್ತೆ ಮಕ್ಕಳು. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು ನೋಡೋಣ. 25ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಪ್ಲಾಸಿ ಕದನದ ಪರಿಣಾಮ ಮತ್ತು ಕಾರಣಗಳನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಕಾರಣ ಏನಪ್ಪ ಅಂತ ಹೇಳಿದರೆ, ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಸೊ ಇದಿಷ್ಟು ಕಾರಣ ಆಗ್ತದೆ. ನೆಕ್ಸ್ಟ್ ಪ್ಲಾಸಿ ಕದನದ ಪರಿಣಾಮಗಳು ಕೇಳಿದ್ದಾರೆ. ಸೊ ಭಾರತೀಯರ ಅನೈಕ್ಯತೆ, ಅಸಂಘಟನೆ ಪ್ರದರ್ಶನ, ವ್ಯಾಪಾರಿ ವರ್ಗದಲ್ಲಿ ಲೋಭಿತನದ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ, ಯುದ್ಧ ನಷ್ಟ ನೀಡುವುದು. ನೆಕ್ಸ್ಟ್ ಮೀರ್ ಜಾಫರ್ 17 ಕೋಟಿ 70 ಲಕ್ಷವನ್ನು ನೀಡ್ತಾನೆ, ಬಂಗಾಳದಲ್ಲಿ ಕಂಪನಿಗೆ ವ್ಯಾಪಾರ ನೀಡಲು ಅನಿರ್ಬಂಧಿತ ಹಕ್ಕು. ಇದಿಷ್ಟು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳಾಗಿರ್ತವೆ. ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ರೈತವಾರಿ ಪದ್ಧತಿಯನ್ನು ವಿವರಿಸಲಿಕ್ಕೆ ಕೇಳಿದರೆ, 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಇದನ್ನು ಜಾರಿಗೊಳಿಸ್ತಾನೆ. 1801ರಲ್ಲಿ ಮದ್ರಾಸ್, ಮೈಸೂರು, ಥಾಮಸ್ ಮನ್ರೋನಿಂದ ಜಾರಿಯಾಗ್ತವೆ. ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕ ಏರ್ಪಡುತ್ತದೆ. ರೈತರೇ ಭೂಮಾಲೀಕರಾಗಿರ್ತಾರೆ. ಉತ್ಪನ್ನದ 50% ಕಡ್ಡಾಯವನ್ನು ನಿಗದಿಯಾಗ್ತದೆ. 30 ವರ್ಷಗಳ ಅವಧಿಗೆ ನಿರ್ಧರಿಸಲಾಗಿರ್ತದೆ ಇದನ್ನು.
ಮತ್ತು ಭೂಕಂದಾಯ ಆಡಳಿತ ಅಧಿಕಾರಿಗಳಿಂದ ರೈತರ ಶೋಷಣೆ ಆಗ್ತಾ ಇರ್ತದೆ. ಫಸಲು ಬರದ ಸಮಯದಲ್ಲೂ ಸಹ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ತಾರೆ. ಸಾಲದಿಂದ ರೈತರು ಕಂದಾಯ ಪಾವತಿಸಲಾಗದೆ ಭೂಮಿಯನ್ನು ಮಾರುವಂತಾಗ್ತದೆ. 26ನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವವೇನು ಕೇಳಿದ್ದಾರೆ. ಸೊ ಇವು ಆರ್ಥಿಕವಾಗಿ ರಾಜಕೀಯವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ. ಸರಕು ಸಾಮಗ್ರಿಗಳನ್ನು ಅತ್ಯಲ್ಪ ಅವಧಿಯಲ್ಲಿ ದೇಶದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಡಿಮೆ ವೆಚ್ಚದಲ್ಲಿ ಸಾಗಿಸ್ಬೋದು. ಭಾರತವನ್ನು ಭಾವನಾತ್ಮಕವಾಗಿ ಬೆಸೆಯುತ್ತದೆ ಮತ್ತು ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಬರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಇದನ್ನು ಆಲ್ರೆಡಿ ಒಂದು ಬಾರಿ ಕೇಳಿದ್ದಾರೆ. ನಿತ್ಯ ಹರಿದ್ವರ್ಣದ ಕಾಡುಗಳನ್ನು 2ನೇ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಇದರಲ್ಲಿ ಮರುಭೂಮಿ ಅರಣ್ಯಗಳು ನೋಡೋಣ. 75ರಿಂದ 250 ಸೆಂಟಿಮೀಟರ್ ಮಳೆ, ಆಳವಾದ ಬೇರುಗಳನ್ನು ಹೊಂದಿವೆ. ರಾಜಸ್ಥಾನ್ ಥಾರ್ ಮರುಭೂಮಿಯಲ್ಲಿ ಇದು ಕಂಡುಬರುತ್ತದೆ. ಕುರುಚಲು ಜಾತಿಯ ಮತ್ತು ಮುಳ್ಳುಗಂಟುಗಳಿಂದ ಇವು ಕೂಡಿವೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನ ವಾಸಿಸುತ್ತಾರೆ. ಬಡತನ, ನಿರುದ್ಯೋಗ, ಅನಕ್ಷರತೆ, ಅನಾರೋಗ್ಯ, ಮೂಲಸೌಕರ್ಯಗಳ ಕೊರತೆ ಕಂಡುಬರುತ್ತಿದೆ. ಗ್ರಾಮೀಣ ಜನರಿಗೆ ಜ್ಞಾನ, ಕೌಶಲ್ಯ, ದುಡಿಯುವಂತಹ ಸಾಮರ್ಥ್ಯ ಹೆಚ್ಚಿಸಿ ಆದಾಯವನ್ನು ಹೆಚ್ಚಿಸಬೇಕಾಗಿದೆ. ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಜನರ ವಲಸೆಯನ್ನು ತಪ್ಪಿಸಬೇಕಾಗಿದೆ. ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ನಗರ ಸೌಲಭ್ಯಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸಬೇಕು. ಅಭಿವೃದ್ಧಿಯ ಫಲ ಎಲ್ಲರಿಗೂ ದೊರಕುವಂತಾಗಬೇಕು. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ನಡುವೆ ವ್ಯತ್ಯಾಸ ಕೇಳಿದ್ದಾರೆ. ಸೊ ವೈಯಕ್ತಿಕ ಅಂತ ಬಂದರೆ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚಗಳಿಗೆ ಮಾತ್ರ ಸಂಬಂಧಿಸಿರ್ತದೆ. ಆದರೆ ಸಾರ್ವಜನಿಕ ಅಂತ ಬಂದರೆ ಅದು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಮತ್ತು ಇಲ್ಲಿ ಬಂದರೆ ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗ್ತದೆ ಮತ್ತು ಗೌಪ್ಯವಾಗಿಡಲಾಗ್ತದೆ. ಉಳಿತಾಯ ಮಾಡಿದರೆ ಅಭಿವೃದ್ಧಿ ಸಾಧ್ಯ ಆಗ್ತದೆ. ಆದರೆ ಸಾರ್ವಜನಿಕ ಹಣಕಾಸಿಗೆ ಬಂದರೆ ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗ್ತದೆ ಮತ್ತು ಇಲ್ಲಿ ಪ್ರಚಾರ ಮಾಡಲಾಗ್ತದೆ ಎಷ್ಟು ಖರ್ಚಾಗಿದೆ ಏನಂತ. ಮತ್ತು ಇಲ್ಲಿ ವೆಚ್ಚ ಹೆಚ್ಚಾದರೆ ಅಭಿವೃದ್ಧಿ ಸಾಧ್ಯ ಆಗ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಬ್ಯಾಂಕುಗಳಲ್ಲಿ ಸಲ್ಲಿಸುವ ಸೇವೆಗಳು ಯಾವುವು. ಸೊ ಅದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡುವುದು, ವ್ಯಾಪಾರಕ್ಕೆ ಸಾಲವನ್ನು ಕೊಡುವುದು, ಮನೆ ಕಟ್ಟಲು, ವಾಹನ ಖರೀದಿಸಲು ಸಾಲ, ಭರವಸೆಯ ಸೇವೆಗಳು, ಸಹಿಗಳಿಗೆ ಜವಾಬ್ದಾರಿ, ಭದ್ರತಾ ಕಪಾಟು ನೀಡುವುದು, ಖಾಸಗಿ ಸಾಲಗಳು, ಪರಸ್ಪರ ನಿಧಿಗಳ ನಿರ್ವಹಣೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳು ಯಾವ್ಯಾವು. ಸೊ ಒಂದು ಉದ್ದಿಮೆ ಸ್ಥಾಪಿಸಲು ಯೋಜನಾ ವರದಿ ತಯಾರಿಕೆ, ಯಂತ್ರಗಳು ಮತ್ತು ಸಾಧನ ಸಲಕರಣೆಗಳ ಬಗ್ಗೆ ಮಾಹಿತಿ, ಕಚ್ಚಾ ಪದಾರ್ಥಗಳ ಹಂಚಿಕೆ, ಉದ್ದಿಮೆ ಅಭಿವೃದ್ಧಿಗೆ ತರಬೇತಿ ನೀಡುವುದು, ಹಣಕಾಸಿನ ನೆರವು. ನೆಕ್ಸ್ಟ್ ಮಾರುಕಟ್ಟೆಯ ವ್ಯವಸ್ಥೆ ಮಾಡುವುದು, ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ, ಉದ್ದಿಮೆಯನ್ನು ಆಧುನೀಕರಣಗೊಳಿಸುವಲ್ಲಿ ಸಹಾಯ, ವಸ್ತುಗಳನ್ನು ರಫ್ತು ಮಾಡಲು ಸಹಾಯವನ್ನು ಮಾಡುತ್ತದೆ. 29ನೇ ಪ್ರಶ್ನೆ, ಪೆರಿಯಾರ್ ಚಳವಳಿಯ ಕುರಿತು ಬರೆಯಿರಿ. ಇದೊಂದು ಬ್ರಾಹ್ಮಣೇತರ ಚಳವಳಿಯಾಗಿದೆ. ಬ್ರಾಹ್ಮಣೇತರರಿಗೆ ಸರ್ಕಾರ ರಂಗದಲ್ಲಿ ಅವಕಾಶಗಳಲ್ಲಿ ಜನಸಂಖ್ಯೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗಬೇಕೆಂದು ಹೋರಾಟ. ತಮಿಳುನಾಡಿನಲ್ಲಿ 1916ರಲ್ಲಿ ಜಸ್ಟಿಸ್ ಪಾರ್ಟಿ ಈ ಚಳುವಳಿಯನ್ನು ಮುನ್ನಡೆಸುತ್ತದೆ. 1925ರಲ್ಲಿ ಆತ್ಮಗೌರವ ಚಳುವಳಿ ಆರಂಭ. 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಆರಂಭಿಸ್ತಾರೆ. ತಮಿಳು ಭಾಷೆ ದ್ರಾವಿಡ ಭಾಷೆ ಎಂದರು. 1924ರ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶ ಚಳುವಳಿಯಲ್ಲಿ ಭಾಗಿ ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟುಹಾಕ್ತಾರೆ. 30ನೇ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವ್ಯಾವು. ಸೊ ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡ ಒಪ್ಪಂದಗಳ ಅಂಗೀಕಾರ, ಸಾಮ್ರಾಜ್ಯ ವಿಸ್ತರಣೆಗೆ ಅಪೇಕ್ಷೆ ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಇರೋದಿಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ, ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಣಿ ಕೈಗೆತ್ತಿಕೊಳ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಳ್ಳುತ್ತದೆ. 31ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವ್ಯಾವು. ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ. ನೆಕ್ಸ್ಟ್ ಅಸಂಘಟಿತಗಾರ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ಕೇಳಿದರೆ. ಸೊ ಇದು ಆಲ್ರೆಡಿ ಡಿಫರೆನ್ಸಲ್ಲಿ ಓದ್ಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ಕಾನೂನು ನಿಯಮಗಳಿರೋದಿಲ್ಲ, ದುಡಿಮೆಗೆ ಕಡಿಮೆ ಕೂಲಿಯನ್ನು ನೀಡ್ತಾರೆ, ಉಚಿತ ವೈದ್ಯಕೀಯ ಸೌಲಭ್ಯಗಳಿರೋದಿಲ್ಲ, ಕೆಲಸಕ್ಕೆ ಭದ್ರತೆ ಇರೋದಿಲ್ಲ, ನಿಗದಿತ ವೇತನ ಸೌಲಭ್ಯ ಇರೋದಿಲ್ಲ,
ವಿರಾಮ ಮತ್ತು ನಿವೃತ್ತಿ ವೇತನ ಇರೋದಿಲ್ಲ. ಉದ್ಯೋಗಪತಿಗಳಿಂದ ಶೋಷಣೆ ಉಂಟಾಗ್ತಾ ಇರುತ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಭೂಕಂಪದ ಪರಿಣಾಮಗಳನ್ನು ವಿವರಿಸಿ. ಸೊ ಭೂಕಂಪದಿಂದ ಜನರ ಸಾವು ನೋವು, ಸಾರಿಗೆ ಸಂಪರ್ಕ ಕಡಿತವಾಗ್ತದೆ, ರೋಗಗಳ ಹರಡುವಿಕೆ, ಸಾಗರದ ಅಲೆಗಳ ದಡಗಳಿಗೆ ಅಪ್ಪಳಿಸುವಿಕೆ, ಸುನಾಮಿ, ನದಿಯ ದಿಕ್ಕು ಬದಲಾವಣೆ. ಸೊ ಇದಿಷ್ಟು ಭೂಕಂಪದಿಂದ ಉಂಟಾಗುವಂತಹ ಪರಿಣಾಮಗಳಾಗಿರ್ತವೆ. ಸೊ ಇದೆಲ್ಲ 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. 34ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು. ಸೊ ಇದನ್ನು ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 36ನೇ ಕ್ವಶನಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಆನ್ಸರ್ನ ಅದನ್ನು ಸರಿ ನೋಡ್ಕೊಳ್ಳಿ. ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು, ಸತ್ಯ ಶೋಧಕ ಸಮಾಜವು ಭಾರತೀಯ ಸಾಮ್ರಾಜ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಸಮರ್ಥಿಸಲಿಕ್ಕೆ ಕೇಳಿದ್ದಾರೆ. ಸೊ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ, ಪಾನ ನಿಷೇಧವನ್ನು ಒತ್ತಾಯಿಸ್ತಾರೆ, ಸ್ತ್ರೀ ಪುರುಷರಿಗೆ ಸಮಾನ ಹೊತ್ತು, ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಅಸ್ಪೃಶ್ಯತಾ ಆಚರಣೆಗಳ ವಿರೋಧ, ಶಾಹು ಮಹಾರಾಜರು ಪ್ರಭಾವಗೊಳಗಾಗ್ತಾರೆ, ಸಮಾಜ ಸುಧಾರಣೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದನೆ, ರೈತಪರವಾದ ಹೋರಾಟ ನಡೆಸ್ತಾರೆ, ಗುಲಾಮಗಿರಿ ಎಂಬ ಪುಸ್ತಕವನ್ನು ರಚಿಸ್ತಾರೆ, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ಆರಂಭಿಸ್ತಾರೆ, ಸಾವಿತ್ರಿಬಾಯಿ ಫುಲೆ ಅವರಿಂದ ಮಹಿಳಾ ಶಿಕ್ಷಣಕ್ಕೆ ಪ್ರಯತ್ನ, ಇವರ ಆಶಯಗಳಿಂದ ಅಂಬೇಡ್ಕರ್ ಪ್ರೇರಣೆ ಹೊಂದ್ತಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಮಣ್ಣಿನ ಸವೆತಕ್ಕೆ ನಾವು ಹೇಗೆ ತಡೆಗಟ್ಟಬೇಕು. ಸೊ ಯಾವ ರೀತಿ ಮಣ್ಣಿನ ಸವೆತ ತಡೆಗಟ್ಟಬೇಕು. ಸೊ ಈ ಕ್ವಶನು ಸಹ ರಿಪೀಟೆಡ್ ಆಗಿದೆ. ಇವನ್ ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ 35ನೇ ಪ್ರಶ್ನೆ ಆಗಿದೆ. ಸೊ ಅದನ್ನು ಸಹ ನೀವಲ್ಲಿ ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ಈಸಿ ಇದೆ, ಆಲ್ಮೋಸ್ಟ್ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದ್ದಾವೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾಪಿತಗೊಂಡಿವೆ ಏಕೆ. ಸೊ ಇದು ಸಹ ನಿಮಗೆ ಕೇಳಿದ್ದಾರೆ. 36ನೇ ಪ್ರಶ್ನೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ. ಸೊ ಇವರು ಭಾರತದ ಕಾಂಗ್ರೆಸ್ಸಿನಲ್ಲಿ ಪ್ರಾರಂಭವಾದಂತಹ 20 ವರ್ಷಗಳ ಅವಧಿಯನ್ನು ಮಂದಗಾಮಿಗಳ ಯುಗ ಅಂತಲೇ ಹೇಳಿ ಕರೀತಾರೆ. ರಾನಡೆ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಸೊ ಇದರ ಪ್ರಮುಖರಾಗಿರ್ತಾರೆ. ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೆ, ಮನವಿಗಳ ಮೂಲಕ ಬೇಡಿಕೆಯನ್ನು ಸಲ್ಲಿಸ್ತಾರೆ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು, ಉತ್ತಮ ಶಿಕ್ಷಣ ನೀಡುವುದು, ಬಡತನಕ್ಕೆ ಪರಿಹಾರವನ್ನು ಸೂಚಿಸುವುದು. 37ನೇದು, ಭಾರತದಲ್ಲಿ ಇತ್ತೀಚೆಗೆ ಮಹಿಳೆಯರ ಸ್ಥಾನಮಾನದಲ್ಲಿ ಸುಧಾರಣೆಯಾಗುತ್ತಿದೆ ಏಕೆ ಅಂತ ಕೇಳಿದ್ದಾರೆ ಮಕ್ಕಳ. ಯಾಕೆಂದರೆ ಮಹಿಳೆಯರಿಗೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆಯಾಗಿದೆ, ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ, ರಾಷ್ಟ್ರೀಯ ಮಹಿಳಾ ಆಯೋಗಗಳ ಸ್ಥಾಪನೆ, ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005, ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳದ ನಿಷೇಧ ಕಾಯ್ದೆ, ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ, ಮತ್ತು 1991 ಮಹಿಳಾ ಸಹಾಯವಾಣಿ ಸೌಲಭ್ಯ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿ, ಮತ್ತು ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ, ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಸ್ಥಾಪನೆ. ನೆಕ್ಸ್ಟ್ ಲಾಸ್ಟ್ ಮೇನ್ 5 ಅಂಕಕ್ಕೆ ಮಕ್ಕಳ ಭಾರತದ ನಕ್ಷೆ ಕೊಟ್ಟಿರ್ತಾರೆ. ಈ ಕೊಟ್ಟಿರುವಂತಹ ಈ ಸ್ಥಳಗಳಲ್ಲಿ ಯಾವುದಾದ್ರೂ 5ಅನ್ನು ನೀವು ಏನು ಮಾಡಬೇಕಾಗುತ್ತೆ, ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಈಗೇನು ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಸಿಗ್ತಾ ಇದೆಯಲ್ಲ, ಅವೆಲ್ಲವನ್ನೇ ಮಾರ್ಕಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರಲ್ಲೇ ಯಾವುದಾದ್ರೂ ನಿಮಗೆ ಕೊಟ್ಟಿರ್ತಾರೆ ಫೈನಲ್ ಎಕ್ಸಾಮ್ಗೆ. ನೋಡಿ, ಇದು ಇಷ್ಟು ಮಾರ್ಕಿಂಗ್ ಆಗಿರುತ್ತೆ. ಸೊ ಇದಿಷ್ಟು ಈಸಿ ಆಗಿದೆ ಮಕ್ಕಳ. ಸೊ ಇದು ಬಹಳ ಯೂಸ್ಫುಲ್ ಆಗ್ತದೆ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿಗೆ 3 ಮಾಡೆಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.